ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಾಳೆ 29 ಮಾರ್ಚ್ 2025ಕ್ಕೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನಕ್ಕಾಗಿ ಒಂದು ಬೋರ್ಡ್ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. ಸೊ ದಯಮಾಡಿ ಅದನ್ನು ನೋಡಿರಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲ ಪ್ರಶ್ನೆ, ಬ್ರಿಟಿಷರು ಪಂಜಾಬನ್ನು ಆಕ್ರಮಿಸಲು ಉಲ್ಲಂಘಿಸಿದ ಒಪ್ಪಂದ ಯಾವುದು ಅಂತ ಕೇಳಿದರು. ಉತ್ತರ ನಿರಂತರ ಮೈತ್ರಿ ಒಪ್ಪಂದ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಿಲ್ಲ ಎಂದು ಘೋಷಿಸಿದ ಕಾಯ್ದೆ ಕೇಳಿದರು. ಅದು 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರು. ಕಲಾಕಾರನೊಬ್ಬ ತನ್ನ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸೋ ಕಾರ್ಯದಲ್ಲಿ ತೊಡಗಿದ್ದಾನೆ. ಇದು ಯಾವ ದುಡಿಮೆಗೆ ಉದಾಹರಣೆ? ಕೂಲಿ ರೈತ ದುಡಿಮೆಗೆ ಉದಾಹರಣೆ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾಗಿದ್ದು ಇವರ ನೇತೃತ್ವದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಭಾರತದ ಉತ್ತರ ಅಕ್ಷಾಂಶ ಮತ್ತು ಪೂರ್ವ ರೇಖಾಂಶಗಳ ವಿಸ್ತರಣೆಗೊಂಡಿದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 8 ಡಿಗ್ರಿ 4 ಡ್ಯಾಶ್ನಿಂದ 37 ಡಿಗ್ರಿ 6 ಡ್ಯಾಶ್. ಉತ್ತರ ಅಕ್ಷಾಂಶ 68 ಡಿಗ್ರಿ 7 ಡ್ಯಾಶ್ನಿಂದ 97 ಡಿಗ್ರಿ 25 ಡ್ಯಾಶ್ ಪೂರ್ವ ರೇಖಾಂಶದವರೆಗೆ. ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದ ವರ್ಷ ಏಪ್ರಿಲ್ 1, 1951. ತರುಣ 75,000 ಮೌಲ್ಯದ ಟಿವಿಯನ್ನು ಒಂದು ಅಂಗಡಿಯಲ್ಲಿ ಕೊಂಡ್ತಾನೆ. ಅದು ವಾರಂಟಿಗೆ ಮುನ್ನಡವೇ ಹಾಳಾಗ್ತದೆ. ಅಂಗಡಿ ಮಾಲೀಕನು ತರುಣ ದೂರನ್ನು ಪರಿಗಣಿಸಲಿಲ್ಲ. ಆಗ ತರುಣ ದೂರನ್ನು ಸಲ್ಲಿಸಬೇಕಾದದ್ದು ಯಾರಿಗೆ? ಜಿಲ್ಲಾ ಆಯೋಗಕ್ಕೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ. ಎರಡನೇ ಶಾ ಆಲಂ ಯಾವ ತೀರ್ಮಾನ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವನ್ನು ಉಂಟು ಮಾಡಲಿಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್, ಬ್ರಿಟಿಷರಿಗೆ ನೀಡಿರ್ತಕ್ಕಂಥ ಈ ಕರ ಮತ್ತು ಅಲಹಾಬಾದ್ಗಳನ್ನು ಆತ ಏನು ಮಾಡ್ತಾನಪ್ಪ ಅಂದರೆ ಮರಾಠರಿಗೆ ಬಿಟ್ಟು ಕೊಡ್ತಾನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 10ನೇ ಪ್ರಶ್ನೆ, ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಹಿಂದೆ ಸರಿಯಲು ಕಾರಣವೇನು? ಸೊ ನವೆಂಬರ್ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡ. ಯುದ್ಧದಲ್ಲಿ ಹಿಂದೆ ಸರಿಯಿತು ಅನ್ನೋದು ಉತ್ತರದಲ್ಲಿ ಬರೀಬೇಕು. ಲೋಕಾಯುಕ್ತ ಸಂಸ್ಥೆಯನ್ನು ಏಕೆ ಸ್ಥಾಪಿಸಲಾಗಿದೆ? 1786ರಲ್ಲಿ ಸರ್ಕಾರದ ಕೆಲಸದಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕ ಅನಗತ್ಯ ವಿಳಂಬವನ್ನು ಕಿರುಕುಳ ನೀಡಿದರೆ ದೂರು ಸಲ್ಲಿಸಲಿಕ್ಕೆ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆ ಎಲ್ಲಿ ಗುರುತಿಸಬಹುದು? ಜಾತಿ ಪದ್ಧತಿಯಲ್ಲಿ. ಪೆಟ್ರೋಲಿಯಮನ್ನು ಕಚ್ಚಾ ತೈಲ ಎಂದು ಏಕೆ ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಭೂಮಿಯಿಂದ ಹೊರತೆಗೆಯುವ ಪೆಟ್ರೋಲಿಯಂ ಹಲವಾರು ಮಿಶ್ರಣ ಹೊಂದಿದೆ, ಹಾಗಾಗಿ ಕರೆಯುವರು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಇನ್ನು ಪರಮಾಣು ವಿದ್ಯುತ್ ಉತ್ಪಾದನೆಯ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕಾಗಿ ಬಳಸೋ ಪರಮಾಣು ಖನಿಜ ಯಾವುದು? ಬೆರಿಲಿಯಂ. ವಿತ್ತೀಯ ಕೊರತೆಯನ್ನು ಸೂತ್ರ ರೂಪದಲ್ಲಿ ಬರೆದಾಗ ವಿತ್ತೀಯ ಕೊರತೆ ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು? ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು? ಇದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಮುಖ್ಯ ಜವಾಬ್ದಾರಿ. ಪೊಲೀಸ್ ಆಡಳಿತವನ್ನು ಹೊಂದದ. ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿದೆ. IPS ಅಧಿಕಾರಿ ಮುಖ್ಯಸ್ಥ. ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವು. ಮುಂದಿನ ಪ್ರಶ್ನೆ, ತೃತೀಯ ಜಗತ್ತಿನ ರಾಷ್ಟ್ರಗಳು ಎದುರಿಸುತ್ತಿರುವ ಸಮಸ್ಯೆಗಳೇನು? ಆಹಾರದ ಕೊರತೆ, ಬಂಡವಾಳದ ಕೊರತೆ, ತಾಂತ್ರಿಕ ಜ್ಞಾನದ ಕೊರತೆ, ಆರೋಗ್ಯ ಸೌಲಭ್ಯಗಳ ಅಭಾವ, ಉನ್ನತ ವ್ಯಾಸಂಗದ ಅವಕಾಶಗಳಿಲ್ಲದಿರುವುದು ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಏಕೆ ಜಾರಿಗೆ ತರಲಾಗಿದೆ? ಮಕ್ಕಳ ಮೇಲೆ ಶಾಲೆಗಳಲ್ಲಿ, ಕುಟುಂಬಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯಲು, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ವಿವರಿಸಲು, 18 ವರ್ಷದೊಳಗಿನ ಮಕ್ಕಳ ಮೇಲೆ ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಶೋಷಣೆ, ಹಿಂಸೆ, ದೌರ್ಜನ್ಯ, ಕಿರುಕುಳ, ಹಲ್ಲೆ ನಡೆಸಿದರೆ, ಅಸುರಕ್ಷಿತ ಸ್ಪರ್ಶ ಮಾಡಿದರೂ ಅದನ್ನು ಲೈಂಗಿಕ ದೌರ್ಜನ್ಯ ಎಂದು ಪರಿಗಣಿಸಿ ಅಂಥವರಿಗೆ ಶಿಕ್ಷೆ ನೀಡುವ ಕಾನೂನು ಇದಾಗಿದೆ. ಮುಂದಿನ ಪ್ರಶ್ನೆ, 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ, ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ, ವೈಚಾರಿಕತೆಯ ಮನೋಭಾವ ಬೆಳವಣಿಗೆ, ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಪ್ರೇರೇಪಣೆ, ದ್ವಂದ್ವ ವಿರೋಧಾಭಾಸ, ಸ್ವಹಿತಾಸಕ್ತಿಗಳ ಅರಿವು, ಭಾರತೀಯರಲ್ಲಿ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ರಾಷ್ಟ್ರೀಯತೆಯಂಥ ವಿಚಾರಗಳ ಬೆಳವಣಿಗೆ. 20ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೊಂದಿದಾಗ ನಿರಾಶ್ರಿತರ ಸಮಸ್ಯೆ ಒಂದು ಸವಾಲಾಗಿತ್ತು ಏಕೆ? ಭಾರತದ ವಿಭಜನೆ ಸೃಷ್ಟಿಸಿದ ಒಂದು ಸಮಸ್ಯೆ. ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಜನ ವಲಸೆ ಹೋಗ್ತಾರೆ. ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ವಲಸೆ. ಇವರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯದ ಜವಾಬ್ದಾರಿಯನ್ನು ಏನು ಮಾಡ್ತಿರ್ಬೇಕಪ್ಪ ಅಂತಂದ್ರೆ ಹೊಂದಿಸ್ತಾರೆ.
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರ ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ? ಉತ್ತರ, ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರೋ ಎತ್ತರ, ಸಾಗರಗಳಿಂದ ಇರೋ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು. 23ನೇ ಪ್ರಶ್ನೆ, ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಹೇಗೆ ಸರಿದೂಗಿಸುತ್ತದೆ? ಅದು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ತಾನು ಹೊಂದಿರುವ ನಗದು ಸಂಗ್ರಹವನ್ನು ಹಿಂಪಡಿತದ. ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಸಾಲ, ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲವನ್ನು ಪಡಿತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು ಹೆಸರಿಸ್ರಿ. ಬೇಸಿಗೆಗಾಲ ಮಾರ್ಚ್ನಿಂದ ಮೇ, ನೈಋತ್ಯ ಮಾನ್ಸೂನ್ ಕಾಲ ಜೂನ್ನಿಂದ ಸೆಪ್ಟೆಂಬರ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್, ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿ. 24, ಗ್ರಾಹಕರನ್ನು ಶೋಷಣೆಯಿಂದ ತಪ್ಪಿಸಲು ಜಾರಿಗೆ ತಂದ ಕಾಯ್ದೆಗಳು ಯಾವುವು? ಅಗತ್ಯ ವಸ್ತು ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ, ಆಹಾರದ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸುಧಾರಣೆಗಳಾವುವು ಅಂತ ಕೇಳಿದ್ದಾರೆ. ಇದು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿತು. ವೇದಗಳಿಗೆ ಹಿಂದಿರುಗಿ ಅಂತ ಕರೆ ಕೊಟ್ಟರು. ವಿಗ್ರಹಾರಾಧನೆ, ಜಾತಿ ಪದ್ಧತಿ ಖಂಡನೆ, ವಿಧವಾ ವಿವಾಹ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಶಾಲಾ ಕಾಲೇಜು ಸ್ಥಾಪನೆ, ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು, ಭಾರತೀಯರಿಗೆ ಭಾರತ ಅಂತ ಹೇಳಿದರು. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಈ ಹೇಳಿಕೆ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿರಿ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದರು. ಜಾತಿ ವಿನಾಶಕ್ಕೆ ಪ್ರಯತ್ನ, ಮಹಾತ್ ಕಾಲಾರಾಮ್ ಚಳವಳಿ, ಕಾರ್ಮಿಕ ಪಕ್ಷ ಸ್ಥಾಪನೆ, ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪನೆ, ಮೂಕನಾಯಕ ಪ್ರಬುದ್ಧ ಭಾರತ ಜನತಾ ಪತ್ರಿಕೆ ಆರಂಭ, ಕರಡು ಸಮಿತಿ ಅಧ್ಯಕ್ಷರು, ಮೊದಲ ಕಾನೂನು ಮಂತ್ರಿ, ಭಾರತ ರತ್ನ ಪ್ರಶಸ್ತಿ, ಕೃಷಿ ಕಾರ್ಮಿಕರ ಏಳಿಗೆಗಾಗಿ ದುಡಿದರು. ಮುಂದಿನ ಪ್ರಶ್ನೆ, GIS ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೆಯ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ, ವಿವರಿಸಿರಿ. ಇದು ಪೃಥ್ವಿಯ ಮೇಲಿನ ಅಂಕಿಅಂಶ ಮತ್ತು ಮಾಹಿತಿಯನ್ನು ಕಲೆ ಹಾಕುವ, ಸಂಗ್ರಹಿಸುವ, ಅಗತ್ಯವಿದ್ದಾಗ ಬಳಕೆ ಮಾಡುವ, ಮಾರ್ಪಡಿಸುವ ಹಾಗೂ ತೋರಿಸುವ ಒಂದು ಪ್ರಬಲ ಸಲಕರಣೆಯ ಸಮೂಹ. ಜಿಲ್ಲೆಗಳು, ಭೂಸ್ವರೂಪ, ನದಿ ವ್ಯವಸ್ಥೆ, ವಸತಿಗಳ ಹಂಚಿಕೆ, ಭೂಸ್ವರೂಪ, ಭೂಬಳಕೆ, ಮಣ್ಣು ಬೆಳೆಗಳ ಹಂಚಿಕೆ, ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕ ಮತ್ತು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡ್ತವ, ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸ್ತವ, ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ, ನಕ್ಷೆಗಳನ್ನು ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ಪಡಿಬಹುದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರವಾಹಕ್ಕೆ ಒಳಪಡುವ ಪ್ರದೇಶಗಳು ಯಾವುವು? ಗಂಗಾ ನದಿಯ ಉಪನದಿಗಳಾದ ಯಮುನಾ, ಗಂಡಕ್, ಕೋಸಿ ಉತ್ತರ ಪ್ರದೇಶ, ಬಿಹಾರ, ದಾಮೋದರ ಮತ್ತು ಸುವರ್ಣ ರೇಖಾ ನದಿಗಳು ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳ, ಬ್ರಹ್ಮಪುತ್ರ ಉಪನದಿಗಳು ಸಂಸ್ಥಾ ಅಸ್ಸಾಂನಲ್ಲಿ ಉಂಟಾಗ್ತವೆ, ಹಿಮಾಲಯದಲ್ಲಿ ಮೇಘಾಸ್ಫೋಟ, ನರ್ಮದಾ, ತಪತಿ, ಸಬರಮತಿ ಗುಜರಾತ್ ರಾಜ್ಯ, ಕರ್ನಾಟಕದ ಕೃಷ್ಣ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಮಳೆಗಾಲದಲ್ಲಿ ರಭಸವಾಗಿ ಹರಿತಾವ. ಮುಂದಿನ ಪ್ರಶ್ನೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳನ್ನು ಅರ್ಥೈಸ್ರಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ. ಅಂದರೆ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನವೇ ಸುಗ್ಗಿ ಪೂರ್ವದ ತಂತ್ರಜ್ಞಾನ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ರೈತರ ಉತ್ಪನ್ನಗಳಿಗೆ ನ್ಯಾಯೋಚಿತ ಬೆಲೆ, ಕೃಷಿ ಮಾರುಕಟ್ಟೆ ಸುಧಾರಣೆ, ಉಗ್ರಾಣ ಮತ್ತು ಶೈತ್ಯಾಗಾರಗಳನ್ನು ನಿರ್ಮಿಸುವ ಅವಶ್ಯಕತೆ, ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ವ್ಯತ್ಯಾಸ ಕೇಳಿದರು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅದನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತಗೊಳ್ಳಿ ನೋಡ್ಕೊಡ್ರಿ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ, ಯಾರೇ ಒಬ್ಬ ಮನುಷ್ಯನಾಗಲಿ ಸ್ವ ಉದ್ಯೋಗ ಉದ್ಯಮಿಯನ್ನು ಸ್ಥಾಪಿಸಲು ಇಷ್ಟಪಟ್ಟರೆ ಆರಿಸಿಕೊಳ್ಳುವ ವ್ಯಾವಹಾರಿಕ ಸಂಸ್ಥೆಗಳನ್ನು ಕೇಳಿದರು. ಇದರಲ್ಲಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಸಂಸ್ಥೆಗಳನ್ನೇ ಕೊಟ್ಟಿದ್ದಾರೆ. ಅದು ಜಾಹೀರಾತು ಸೇವಾ ಸಂಸ್ಥೆ, ಮಾರುಕಟ್ಟೆ ಸಲಹಾ ಸಂಸ್ಥೆ, ಕೈಗಾರಿಕಾ ಸಲಹಾ ಸಂಸ್ಥೆ, ಛಾಯಾ ಪ್ರತಿ ತೆಗೆಯುವ ಕೇಂದ್ರಗಳು ಅಂತಕ್ಕಂಥದ್ದಿದೆ. ಇನ್ನು ಮಿಂಟೋ ಮಾರ್ಲಿ ಸುಧಾರಣಾ ಕಾಯ್ದೆ ಲಕ್ಷಣಗಳು. ಸೊ ಇದೇನು ಮಾಡಪ್ಪ ಅಂದ್ರೆ, ಬ್ರಿಟಿಷರು ಭಾರತೀಯರನ್ನು ಒಳೆದು ಆಳಲು ಬಳಕೆ ಮಾಡಿದರು. ಕೇಂದ್ರ ಶಾಸನಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಳ ಮಾಡಿತು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಆಮೇಲೆ ನೆಕ್ಸ್ಟ್, ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಹೇಗೆ ಸಹಕಾರ ಮಾಡಿತು ಅಂತ ಕೇಳಿದರು. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನೀವು ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಇನ್ನು ಕೋಮುವಾದ ದೇಶದ ಐಕ್ಯತೆಗೆ ಮತ್ತು ಸಮಗ್ರತೆಗೆ ಮಾರಕ ಅಂತ ಪ್ರತಿ ಸರಿ ಪ್ರಶ್ನೆ ಬರ್ತದೆ. ಸೊ ಇಷ್ಟು 6 ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನು ಜನಸಂಖ್ಯಾ ಸ್ಫೋಟದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿದ್ದಾರೆ. ಇಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದ್ದೀವಿ, ಮುಂದೆ ಪರಿಹಾರಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಇನ್ನು ನಿರುದ್ಯೋಗ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಅಂತಕ್ಕಂಥದ್ದು ಪ್ರಶ್ನೆಯೂ ಕೂಡ ಇತ್ತು. ಮರುಭೂಮಿ ಮಣ್ಣು ಮತ್ತು ಪರ್ವತ ಭೂಮಿ ನಡುವಿನ ವ್ಯತ್ಯಾಸ, ಒಂದು 4 ವ್ಯತ್ಯಾಸಗಳನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ವೆರಿ ರಿಪೀಟೆಡ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್.
ಮೊದಲ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದರು. ಸೊ ಕಾರಣ ಇದೆ. ಸೊ ನೆಕ್ಸ್ಟ್ ಇದು ಕೂಡ ಏನಪ್ಪ ಅಂತಂದರೆ ಪರಿಣಾಮಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಸಶಸ್ತ್ರ ಬಂಡಾಯಗಳಲ್ಲಿ ದೋಂಡಿಯಾ ವಾಗ್ನ ನಾಯಕತ್ವ ಸಶಸ್ತ್ರ ದಂಗೆ ಪ್ರಮುಖವಾಗಿದೆ ಅಂತ ಕೇಳಿದರು. ಈತ ತನ್ನ ಶೌರ್ಯ ಮತ್ತು ಪರಾಕ್ರಮಗಳಿಂದ ವಾಗ್ ಅಂತಲೇ ಪ್ರಸಿದ್ಧ. ಸೈನ್ಯ ಕಟ್ಟಿದ, ಶಿವಮೊಗ್ಗ ಬಿದನೂರು ಕೋಟೆಗಳ ವಶ, ಪಾಳೆಗಾರರನ್ನು ಸೇರಿಸಿ ಸೈನ್ಯ ಸಂಘಟಿಸಿದ, ಲಾರ್ಡ್ ವೆಲ್ಲೆಸ್ಲಿ ಶಿಕಾರಿಪುರವನ್ನು ವಶಪಡಿಸಿಕೊಂಡ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳ ಮೇಲಿರ್ತಕ್ಕಂಥ ಪ್ರಶ್ನೆ. ಪ್ರತಿ ಸಾರಿ ಕೇಳ್ತಾರೆ. ಸೊ ವಿಶ್ವಸಂಸ್ಥೆಯ ಸಾಧನೆಗಳನ್ನು ನೋಡ್ಕೊಡ್ರಿ. ಭತ್ತ ಬೆಳೆ ಮತ್ತು ಗೋಧಿಯ ಬೆಳೆ ನಡುವಿನ ವ್ಯತ್ಯಾಸ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ನಿಮಗೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಆಲ್ರೆಡಿ ಇಲ್ಲಿ ಗುರುತಿಸಿದ್ದಾರೆ. ಇಂದಿರಾ ಕೋಲ್ ಇದೆ, ಕಾಡ್ಲಾ ಬಂದರು, 23.30 ಉತ್ತರಾಕ್ಷಾಂಶ, ವಿಶಾಖಪಟ್ಟಣ, ನಾಗಾರ್ಜುನ ಸಾಗರ ಯೋಜನೆ, ಪಂಪಾಸಾಗರ, ಮಲಬಾರ್ ತೀರ. ಇಷ್ಟು ಬರೆದ್ರೆ ನಿಮ್ಮ ಉತ್ತರ ಸರಿಯಾಗಿ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.